ಆಲ್ರೈಟ್, ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ರಿಗೂ ನಮಸ್ಕಾರ ಡಿಯರ್ ಫ್ರೆಂಡ್ಸ್. ನಾನು ಇವತ್ತು ನಿಮ್ ಜೊತೆ ಒಂದು ಅದ್ಭುತವಾಗಿರ್ತಕ್ಕಂಥ ಟಾಪಿಕ್ ಅನ್ನ ತಗೊಂಡು ಬಂದಿದ್ದೀನಿ. ಯಾಕೆ ಅಂತಂದ್ರೆ ನನಗೆ ತುಂಬಾ ದಿನಗಳಿಂದ ಡ್ರೀಮ್ ಇತ್ತು, ಕರ್ನಾಟಕದ ಕನ್ನಡ ಲ್ಯಾಂಗ್ವೇಜ್ ಒಳಗಡೆ ನಾನು ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಲೇಬೇಕು. ಅಂಡ್ ಈ ಟಾಪಿಕ್ ಏನಿದೆಯಲ್ಲ ನನ್ನ ಹೃದಯದ ತುಂಬಾ ಹತ್ರ ಆಗಿದೆ. ಡಿಯರ್ ಫ್ರೆಂಡ್ಸ್, ಫೈನಾನ್ಷಿಯಲ್ ಫ್ರೀಡಮ್ ಬಗ್ಗೆ ನಾನೀಗ ಸೀರೀಸ್ ಮಾಡ್ಲಿಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಮೊಟ್ಟ ಮೊದಲ ಪಾರ್ಟ್ ಇದು, ಪಾರ್ಟ್ 1. ಇದರಲ್ಲಿ ನಾನು ನಿಮಗೆ 5 ರೂಲ್ಸ್ ಆಫ್ ಮನಿ ಗೇಮ್, 5 ರೂಲ್ಸ್ ಆಫ್ ಮನಿ ಗೇಮ್ ಮಾಡ್ಲಿಕ್ಕೋಸ್ಕರ, ಮನಿಯ ಗೇಮ್ ಆಡ್ಲಿಕ್ಕೋಸ್ಕರ 5 ರೂಲ್ಸ್ ಅನ್ನ, ಫೈನಾನ್ಷಿಯಲ್ ಫ್ರೀಡಮ್ಗೋಸ್ಕರ 5 ರೂಲ್ಸ್ ನಾನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ, ಇವತ್ತು ಡಿಸ್ಕಸ್ ಮಾಡ್ತೀನಿ. ನಿಮ್ಮ ಹತ್ರ ಬುಕ್ ಮತ್ತೆ ಪೆನ್ ಇದ್ರೆ ತಗೊಂಡ್ ಕುತ್ಕೊಳ್ಳಿ. ಯಾಕಂತಂದ್ರೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು. ಯಾವ ತರ ನೀವು ನಿಮ್ಮ ದುಡ್ಡನ್ನ ನೆಟ್ ವರ್ತ್ ಕಡೆ ಕರ್ಕೊಂಡು ಹೋಗ್ಬೇಕು, ಯಾವ ತರ ನಿಮ್ಮ ದುಡ್ಡನ್ನ ನೀವು ವೆಲ್ತ್ ಕಡೆ ತಗೊಂಡು ಹೋಗ್ಬೇಕು, ನಿಮ್ಮ ಲೈಫ್ ಅನ್ನ ವೆಲ್ತ್ ಕಡೆ ಕರ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಡಿಯರ್ ಫ್ರೆಂಡ್ಸ್. ಅದರಲ್ಲಿ ಫಸ್ಟ್ ರೂಲ್ ಆಫ್ ಗೇಮ್, ಮನಿ ಗೇಮ್. ಫಸ್ಟ್ ರೂಲ್ ಏನು ಅಂತಂದ್ರೆ ರೂಲ್ ಆಫ್ 72. ರೂಲ್ ಆಫ್ 72 ಅಂದ್ರೆ ಏನು ಡಿಯರ್ ಫ್ರೆಂಡ್ಸ್? ನಿಮ್ಮ ದುಡ್ಡನ್ನ ಡಬಲ್ ಆಗ್ಲಿಕ್ಕೆ, ಮೀನ್ಸ್ ನಿಮ್ಮ ಹತ್ರ ಇವತ್ತೊಂದು 10 ಲಕ್ಷ ರೂಪಾಯಿ, 10 ಲ್ಯಾಕ್ ರುಪೀಸ್ ಇದೆ ಅಂತಂದ್ರೆ ಅದನ್ನ 20 ಲ್ಯಾಕ್ಸ್ ಮಾಡಬೇಕು ನೀವು ಅಂತಂದ್ರೆ ಆ ದುಡ್ಡನ್ನ ಎಲ್ಲಿ ಇಟ್ರೆ ಎಷ್ಟು ವರ್ಷಗಳಲ್ಲಿ ಅದು ಡಬಲ್ ಆಗುತ್ತೆ. ಇದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಅದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಸಿಂಪಲ್, ನಿಮ್ಮ ಕ್ಯಾಲ್ಕುಲೇಟರ್ ತಗೊಳ್ಳಿ. 72 ನ ಡಿವೈಡ್ ಮಾಡಿ 8% ಇಂದ ಆರ್ 10% ಇಂದ ಆರ್ 12% ಇಂದ. ಅಕಸ್ಮಾತ್ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕ್ತಾ ಇದ್ರೆ 8% ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತಾ ಇದ್ರೆ ಇಯರ್ಲಿ, ಅದಕ್ಕೆ 72 ಡಿವೈಡೆಡ್ ಬೈ 8 ಮಾಡಿದ್ರೆ ನಿಮಗೆ ಐ ಥಿಂಕ್ 9 ಬರುತ್ತೆ. 9 ಅಂದ್ರೆ ನಿಮ್ಮ ದುಡ್ಡು 9 ವರ್ಷದಲ್ಲಿ ಡಬಲ್ ಆಗುತ್ತೆ. ಓಕೆನಾ? ಅಕಸ್ಮಾತ್ ನೀವು FD ಅಲ್ಲಿ ಇಟ್ರೆ 6% ಸಿಗುತ್ತೆ, ಅಬ್ಬಬ್ಬ ಅಂದ್ರೆ 7% ಸಿಗುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಬೇಕು 72 ಡಿವೈಡೆಡ್ ಬೈ 6%. ಎಷ್ಟು ಇಯರ್ ಬರುತ್ತೆ ಅಷ್ಟು ವರ್ಷಗಳಲ್ಲಿ ನಿಮ್ಮ ದುಡ್ಡು ಡಬಲ್ ಆಗುತ್ತೆ. ಅಕಸ್ಮಾತ್ ನೀವು ಮ್ಯೂಚುವಲ್ ಫಂಡ್, ಒಳ್ಳೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು ಅಮೌಂಟ್ ಹಾಕಿದ್ರೆ 12% ವರೆಗೂ, ಅದಕ್ಕಿಂತ ಜಾಸ್ತಿನೂ ಸಿಗುತ್ತೆ. ಆವರೇಜ್ 12% ನಾವೇನಾದ್ರೂ ತಗೊಂಡ್ರೆ 72 ಡಿವೈಡೆಡ್ ಬೈ 12% ಮಾಡಿದ್ರೆ ಎಷ್ಟು ಬರುತ್ತೋ ವ್ಯಾಲ್ಯೂ, ಅಷ್ಟು ವರ್ಷಗಳಲ್ಲಿ ನಿಮ್ಮ ದುಡ್ಡು ಡಬಲ್ ಆಗುತ್ತೆ. ಅದಕ್ಕೆ ರೂಲ್ ನಂಬರ್ 1 72% ರೂಲ್ ಅಂತ ಹೇಳ್ತೀವಿ. ರೂಲ್ ಆಫ್ 72 ಅಂತ ಹೇಳ್ತೀವಿ. ಈಗ ರೂಲ್ ನಂಬರ್ 2. ವಾಟ್ ಈಸ್ ರೂಲ್ ನಂಬರ್ 2? ರೂಲ್ ಆಫ್ 114, ರೂಲ್ ಆಫ್ 114 ಅಂತ ಹೇಳ್ತೀವಿ. ನಿಮ್ಮ ದುಡ್ಡನ್ನ ತ್ರಿಬಲ್ ಮಾಡ್ಲಿಕ್ಕೋಸ್ಕರ, ತ್ರಿಬಲ್ ಆಗ್ಬೇಕು ನಿಮ್ಮ ದುಡ್ಡು, 10 ಲಕ್ಷ 30 ಲಕ್ಷ ಆಗ್ಬೇಕು ಅಂತಂದ್ರೆ ನೀವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವೇನಾದ್ರೂ 10% ರೇಟ್ ಆಫ್ ರಿಟರ್ನ್ ಕೊಡ್ತಕ್ಕಂತ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ 114 ಡಿವೈಡೆಡ್ ಬೈ 10% ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ? ಐ ಥಿಂಕ್ ನಿಮಗೆ 11.4 ಇಯರ್ಸ್ ಅಲ್ಲಿ, ಹತ್ತತ್ರ 11.5 ವರ್ಷದಲ್ಲಿ ನಿಮ್ಮ ದುಡ್ಡು ತ್ರಿಬಲ್ ಆಗುತ್ತೆ. ಡಿಯರ್ ಫ್ರೆಂಡ್ಸ್, ಇನ್ನೊಂದು ಟೈಮ್ ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಮ ದುಡ್ಡು 10 ಲಕ್ಷ ಇದ್ದಿದ್ದು 30 ಲಕ್ಷ ಆಗ್ಬೇಕು ಅಂತಂದ್ರೆ ಆ 10 ಲಕ್ಷವನ್ನ ನೀವು 10% ಬಡ್ಡಿ ಕೊಡ್ತಕ್ಕಂತ, 10% ವರ್ಷಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಕ್ಕಂತ ಪ್ಲಾಟ್ಫಾರ್ಮ್ಸ್ ಅಲ್ಲಿ, ಅದು ಮ್ಯೂಚುವಲ್ ಫಂಡ್ ಆಗಿರ್ಲಿ, ಅದು ಬೇರೆ ಯಾವ್ದಾದ್ರೂ ಆಗಿರ್ಲಿ, ನೀವು ಅದರಲ್ಲಿ ಹಾಕಿದಿದ್ರೆ 10 ಲ್ಯಾಕ್ ರುಪೀಸ್, ಅದು 30 ಲ್ಯಾಕ್ಸ್ ಆಗ್ಲಿಕ್ಕೋಸ್ಕರ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋಂತ ರೂಲ್ ಏನು ಅಂತಂದ್ರೆ 114 ಡಿವೈಡೆಡ್ ಬೈ 10%. ಈ 10% ಏನು? ನೀವು ಎಲ್ಲಿ ದುಡ್ಡನ್ನ ಇಟ್ಟಿದ್ದೀರಾ ಅಲ್ಲಿಂದ ನಿಮಗೆ 10% ರೇಟ್ ಆಫ್ ರಿಟರ್ನ್ ಬರ್ತಾ ಇದ್ರೆ 10% ಅಂತ ಹಾಕ್ಬೇಕು. ಅಕಸ್ಮಾತ್ ಆಗಿ ನಿಮಗೆ ಅಲ್ಲಿಂದ 12% ಬರ್ತಾ ಇದ್ರೆ 12% ಇಂದ ಮಾಡಿ. ಅಕಸ್ಮಾತ್ ನಿಮಗೆ FD ಅಲ್ಲಿ ಇಟ್ಟಿದ್ದೀರಾ ನೀವು ಸೇಫ್ ಝೋನ್ ಅಲ್ಲಿ ಅಂತಂದ್ರೆ 6% ಸಿಗುತ್ತೆ ಮ್ಯಾಕ್ಸಿಮಮ್, 6 ಅಂತ ಮಾಡಿ. 114 ಡಿವೈಡೆಡ್ ಬೈ 6 ನೀವು ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೋ ಅಷ್ಟು ವರ್ಷ ಬೇಕು ನಿಮ್ಮ ದುಡ್ಡು ತ್ರಿಬಲ್ ಆಗ್ಲಿಕ್ಕೋಸ್ಕರ. ಬಟ್ ಇಫ್ ಯು ಆರ್ ಇನ್ವೆಸ್ಟೆಡ್ ಇನ್ ಸಮ್ ಪ್ಲೇಸಸ್, ನೀವು 10% ರೇಟ್ ಆಫ್ ಇಂಟ್ರೆಸ್ಟ್ ಕಡೆ ಏನಾದ್ರೂ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ 114 ಡಿವೈಡೆಡ್ ಬೈ 10% ಈಸ್ ಈಕ್ವಲ್ಸ್ ಟು ಮಾಡಿದ್ರೆ 11.4 ಇಯರ್ಸ್ ಅಲ್ಲಿ ನಿಮ್ಮ 10 ಲಕ್ಷ 30 ಲಕ್ಷ, ನಥಿಂಗ್ ಬಟ್ 3 ಟೈಮ್ಸ್ ನಿಮ್ಮ ದುಡ್ಡು ಮಲ್ಟಿಪಲ್ ಆಗುತ್ತೆ. ಅರ್ಥ ಆಗ್ತದೆ? 3 ಟೈಮ್ಸ್ ನಿಮ್ಮ ದುಡ್ಡು ಇದು ಆಗಿ ಬರುತ್ತೆ. ಅರ್ಥ ಆಗ್ತದೆ? ಮಲ್ಟಿಪಲ್ ಆಗಿ ಬರುತ್ತೆ. ರೂಲ್ ನಂಬರ್ 2 ಇದು. ರೂಲ್ ನಂಬರ್ 3 ಏನು ಅಂತಂದ್ರೆ ರೂಲ್ ಆಫ್ 144 ಅಂತ ಹೇಳ್ತಾರೆ. ಇದಕ್ಕೆ ಕ್ವಾಡ್ರೂಪಲ್ ರೂಲ್ ಅಂತ ಹೇಳ್ತಾರೆ. ಅಂದ್ರೆ 4 ಟೈಮ್ ನಿಮ್ಮ ದುಡ್ಡು ಡಬಲ್ ಆಗುತ್ತೆ.
4 ಟೈಮ್. ನೋಡಿ, ರೂಲ್ ನಂಬರ್ 1 72, ರೂಲ್ ಆಫ್ 72 ಇದರಲ್ಲಿ ನಿಮ್ಮ ದುಡ್ಡು ಡಬಲ್ ಆಗುತ್ತೆ. ರೂಲ್ ಆಫ್ 114 ಇದು ರೂಲ್ ನಂಬರ್ 2 ಇದರಲ್ಲಿ ನಿಮ್ಮ ದುಡ್ಡು ಟ್ರಿಪಲ್ ಆಗುತ್ತೆ. ಅಂಡ್ ರೂಲ್ ಆಫ್ 144 ಇದರಲ್ಲಿ ನಿಮ್ಮ ದುಡ್ಡು 4 ಟೈಮ್ಸ್ ಮಲ್ಟಿಪಲ್ ಆಗುತ್ತೆ. ಅಂದ್ರೆ 144 ಡಿವೈಡೆಡ್ ಬೈ, ನೀವು FD ಅಲ್ಲೇ ಇಟ್ಟಿದ್ದೀರಾ ಅಂತ ಎಕ್ಸಾಂಪಲ್ ಹಾಕೋಣ. 6% ರೇಟ್ ಆಫ್ ಇಂಟ್ರೆಸ್ಟ್ ಇಯರ್ಲಿ ನಿಮಗೆ ಸಿಗ್ತಾ ಇದೆ. ಒಂದು 10 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದೀರಾ. ಆ ದುಡ್ಡು 40 ಲಕ್ಷ ಆಗ್ಬೇಕು ಅಂತಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು 144 ಡಿವೈಡೆಡ್ ಬೈ 6% ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು, ನಿಮ್ಮ ದುಡ್ಡು 4 ಪಟ್ಟು ಆಗ್ಬೇಕು ಅಂತಂದ್ರೆ 24 ವರ್ಷ ಬೇಕು. 24 ಇಯರ್ಸ್ ಅಲ್ಲಿ ನಿಮ್ಮ ದುಡ್ಡು 4 ಪಟ್ಟಾಗುತ್ತೆ ನಿಮ್ಮ ದುಡ್ಡು. ಅರ್ಥ ಆಗ್ತಾ ಇದೆನಾ? ಸೊ ಡಿಯರ್ ಫ್ರೆಂಡ್ಸ್, ಇದು ರೂಲ್ ನಂಬರ್ 3. ರೂಲ್ ನಂಬರ್ 4 ಏನು? ರೂಲ್ ಆಫ್ 70 ಅಂತ ಹೇಳ್ತೀನಿ. ಇದು ಇನ್ಫ್ಲೇಷನ್ಗೆ ಬೇಕಾಗಿರ್ತಕ್ಕಂಥ ರೂಲ್. ಇನ್ಫ್ಲೇಷನ್ ಕ್ಯಾಲ್ಕುಲೇಷನ್, ಇದು ಇನ್ಕಮ್ ಕ್ಯಾಲ್ಕುಲೇಷನ್ ಅಲ್ಲ, ಇದು ಎಕ್ಸ್ಪೆನ್ಸ್ ಕ್ಯಾಲ್ಕುಲೇಷನ್. ಈಗ ಫಾರ್ ಎಕ್ಸಾಂಪಲ್ ಅಕ್ರಾಸ್ ಇಂಡಿಯಾದಲ್ಲಿ 7% ಇಂಟ್ರೆಸ್ಟ್ ನಡೀತಾ ಇದೆ. 7% ರೇಟ್ ಏನಂತೀರಾ, ಇನ್ಫ್ಲೇಷನ್ ರೇಟ್ ನಡೀತಾ ಇದೆ. 7% ಇನ್ಫ್ಲೇಷನ್ ರೇಟ್ ಅಂತಂದ್ರೆ ನೀವು ಇದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ 70, ರೂಲ್ ಆಫ್ 70 ಅಂತಂದೆಲ್ಲ, 70 ಡಿವೈಡೆಡ್ ಬೈ 7. 70 ಡಿವೈಡೆಡ್ ಬೈ 7 ಮಾಡಿದ್ರೆ ನಿಮಗೆ 10 ಇಯರ್ಸ್ ಬರುತ್ತೆ. ಓಕೆನಾ? ಅಂದ್ರೆ ಅರ್ಥ ಏನಾಗುತ್ತೆ, ಇವತ್ತು 100 ರೂಪಾಯಿಗೆ ಸಿಗ್ತಕ್ಕಂತ ವಸ್ತು 10 ವರ್ಷ ಆದ್ಮೇಲೆ 200 ರೂಪಾಯಿಗೆ ಸಿಗುತ್ತೆ. ನಿಮ್ಮ ಜೋಬಲ್ಲಿ ಇವತ್ತು 100 ರೂಪೀಸ್ ಇದೆ ಅಂತಂದ್ರೆ ಆಫ್ಟರ್ 10 ಇಯರ್ಸ್ ಆ ದುಡ್ಡಿನ ವ್ಯಾಲ್ಯೂ 50 ರೂಪಾಯಿ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆನಾ? ಇನ್ನೊಂದು ಟೈಮ್ ಹೇಳ್ತೀನಿ ಕೇಳಿ, ಅರ್ಥ ಆಗ್ಲಿಲ್ಲ ಅಂತಂದ್ರೆ 70 ಡಿವೈಡೆಡ್ ಬೈ 7. ಸರ್, ಈ 7 ಏನು ಸರ್? ಇದು ಇಂಡಿಯನ್ ಇನ್ಫ್ಲೇಷನ್ ರೇಟ್. ಇನ್ಫ್ಲೇಷನ್ ಅಂತಂದ್ರೆ ದುಬಾರಿತನ. ಇವತ್ತಿಂದ 5-10 ವರ್ಷ ಹಿಂದೆ ತೊಗರಿ ಬೇಳೆ 20 ರೂಪಾಯಿ 40 ರೂಪಾಯಿಗೆ ಸಿಗ್ತಿತ್ತು. ಇವತ್ತು ಅದೇ ತೊಗರಿ ಬೇಳೆ 100-150 ರೂಪಾಯಿಗೆ ಸಿಗ್ತಾ ಇದೆ. ಇದಕ್ಕೆ ಹೇಳ್ತೀವಿ ದುಬಾರಿತನ. ಇವತ್ತಿಂದ 5-10 ವರ್ಷ ಹಿಂದೆ ಸೋನಾ ಮಸೂರಿ ರೈಸು 18 ರೂಪಾಯಿಗೆ ಸಿಗ್ತಾ ಇತ್ತು. ಇವತ್ತು ಅದೇ ಸೋನಾ ಮಸೂರಿ 55-60 ರೂಪಾಯಿಗೆ ಸಿಗ್ತಾ ಇದೆ. ರೈಟ್? ಇವತ್ತಿಂದ 5-10 ವರ್ಷ ಹಿಂದೆ ಪೆಟ್ರೋಲ್ ರೇಟ್ 50-60 ರೂಪಾಯಿಗೆ ಸಿಗ್ತಾ ಇತ್ತು. ಅದೇ ಪೆಟ್ರೋಲ್ ಇವತ್ತು 113 ರೂಪಾಯಿ ಆಗಿದೆ. ಅರ್ಥ ಏನಾಗುತ್ತೆ, ಇದು ದುಬಾರಿತನ ಎಷ್ಟು ಪರ್ಸೆಂಟೇಜ್ ಇಂದ ರೈಸ್ ಆಗ್ತಾ ಇದೆ ಅಕಾರ್ಡಿಂಗ್ ಟು ಇಂಡಿಯನ್ ಗವರ್ಮೆಂಟ್ ಅಂತಂದ್ರೆ, ಅಕಾರ್ಡಿಂಗ್ ಟು ಇಂಡಿಯನ್ ಎಕಾನಮಿ ಅಂತಂದ್ರೆ 7% ರೈಸ್ ಆಗ್ತಾ ಇದೆ ಫಾರ್ ಸಮ್ ಪ್ರಾಡಕ್ಟ್ಸ್. ಅದಕ್ಕಿಂತ ಜಾಸ್ತಿ ರೈಸ್ ಆಗ್ತಾ ಇದೆ ಫಾರ್ ಸಮ್ ಥಿಂಗ್ಸ್. ಸಮ್ ಥಿಂಗ್ಸ್ಗೆ 7% ರೈಸ್ ಆಗ್ತಾ ಇದೆ, ಸಮ್ ಥಿಂಗ್ಸ್ಗೆ ಅದಕ್ಕಿಂತ ಜಾಸ್ತಿ ರೈಸ್ ಆಗ್ತಾ ಇದೆ. ನಾವು ಆವರೇಜ್ ಆಗಿ 7% ತಗೊಂಡ್ರೆ 70 ರೂಲ್ ನ 70 ಡಿವೈಡೆಡ್ ಬೈ 7 ನಾವು ಮಾಡಿದ್ರೆ 10 ಇಯರ್ಸ್ ಬೇಕಾಗುತ್ತೆ ನಿಮ್ಮ 1,50,000 ಆಗ್ಲಿಕ್ಕೆ. ಅಂದ್ರೆ ನೀವು ಇವತ್ತು 4,000 ರೂಪಾಯಿಗೆ ಮನೆಯ ರೇಷನ್ ತಗೊಂಡ್ ಬರ್ತಾ ಇದ್ರೆ ಒಂದ್ ತಿಂಗಳದ್ದು, 10 ವರ್ಷ ಆದ್ಮೇಲೆ ಅದೇ 4,000 ರೂಪಾಯಿ ರೇಷನ್ 8,000 ರೂಪಾಯಿ ಕೊಟ್ರೆ ಸಿಗುತ್ತೆ. ಅರ್ಥ ಆಗ್ತಾ ಇದೆನಾ? ಸೊ ಅಕಾರ್ಡಿಂಗ್ ಟು ದಟ್ ಒಂದು ಬೋನಸ್ ಟಿಪ್ ನಾನು ನಿಮಗೆ ಇಲ್ಲಿ ಕೊಡ್ತೀನಿ ಕೇಳಿ. ಇನ್ಫ್ಲೇಷನ್ ರೇಟ್ 7% ಇದೆ ಅಂತಂದ್ರೆ ನೀವು ನಿಮ್ಮ ದುಡ್ಡನ್ನ FD ಅಲ್ಲಿ ಇಟ್ರೆ FD ನವರು 6% ಕೊಡ್ತಾ ಇದ್ದಾರೆ. ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಡ್ತಾ ಇದ್ದೀರಲ್ಲ ದುಡ್ಡನ್ನ, ಸೇವಿಂಗ್ ಅಕೌಂಟ್ ಈಸ್ ನಾಟ್ ಸೇವಿಂಗ್ ಅಕೌಂಟ್, ಇಟ್ ಈಸ್ ಎ ಶೇವಿಂಗ್ ಅಕೌಂಟ್. ಅದೇನ್ ಮಾಡುತ್ತೆ ಗೊತ್ತಾ? 3% ರೇಟ್ ಆಫ್ ಇಂಟ್ರೆಸ್ಟ್ ಕೊಡುತ್ತೆ ವರ್ಷಕ್ಕೆ. ಸರ್, ನಿಮ್ದು ಇನ್ಫ್ಲೇಷನ್ ರೇಟೇ 7% ಇದೆ ಅಂದ್ಮೇಲೆ ಅವ್ರು ಕೊಡೋ 3% ರೇಟ್ ಆಫ್ ಇಂಟ್ರೆಸ್ಟ್ ನಿಮಗೆ ಎಲ್ಲಿಂದ ಗ್ರೋ ಮಾಡುತ್ತೆ ನಿಮ್ಮ ದುಡ್ಡನ್ನ? ನಿಮ್ಮ ದುಡ್ಡು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇಲ್ಲ, ಡಿಕ್ರೀಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಕರೋಡಪತಿಗಳು ಯಾವತ್ತೂ ಕೂಡ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ದುಡ್ಡೇ ಇಡಲ್ಲ. ಆವರೇಜ್ ಪೀಪಲ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ದುಡ್ಡಿಟ್ಟು ಖುಷಿ ಆಗ್ತಾರೆ, ನನ್ನ ಅಕೌಂಟ್ ಅಲ್ಲಿ ಇಷ್ಟು ದುಡ್ಡಿದೆ ಅಂತ. ಸರ್, ನಿಮ್ಮ ದುಡ್ಡನ್ನ ಬ್ಯಾಂಕ್ನವರು 8% ಬಡ್ಡಿಗೆ 9% ಬಡ್ಡಿಗೆ ಬೇರೆಯವ್ರಿಗೆ ಲೋನ್ ಕೊಟ್ಟು ಅವ್ರ ಇಂಟ್ರೆಸ್ಟ್ ದುಡಿತಾ ಇದ್ದಾರೆ 8% 9%, ನಿಮಗೆ ಕೊಡ್ತಾ ಇದ್ದಾರೆ 3%. ಅಂದ್ರೆ ನಿಮ್ಮ ದುಡ್ಡನ್ನ ಅವ್ರು ತಗೊಂಡು 5% ಲಾಭ ಅವ್ರು ಮಾಡ್ಕೊಳ್ತಾ ಇದ್ದಾರೆ, 3% ಲಾಭ ನಿಮಗೆ ಕೊಡ್ತಾ ಇದ್ದಾರೆ. ಸ್ವಲ್ಪ ಮೈಂಡ್ ಯೂಸ್ ಮಾಡಿ. ನಿಮ್ಮ ದುಡ್ಡು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಡೋದ್ಕಿಂತ ಒಂದು ಒಳ್ಳೆ ಫೈನಾನ್ಷಿಯಲ್ ಪ್ಲಾನರ್ ಹತ್ರ ಕುತ್ಕೊಂಡು ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಎಲ್ಲೆಲ್ಲಿ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ದುಡ್ಡು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ, ಕ್ವಾಡ್ರಿಪಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಪರ್ಫೆಕ್ಟ್ ಫೈನಾನ್ಷಿಯಲ್ ಪ್ಲಾನಿಂಗ್, ಒಂದು 5-10 ಸಾವಿರ ರೂಪಾಯಿ ಹೋದ್ರೂ ಚಿಂತಿಲ್ಲ, ಕುತ್ಕೊಂಡು ಪರ್ಫೆಕ್ಟ್ ಪ್ಲಾನಿಂಗ್ ತಗೊಂಡು ಒಂದು ಗೈಡ್, ಒಂದು ಮೆಂಟರ್ಗೆ ಇಟ್ಕೊಂಡು ನೀವು ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಮುಂದೆ ಹೋಗೋದನ್ನ ನೋಡ್ಕೊಳ್ಳಿ. ಯಾಕಂತಂದ್ರೆ ದುಡ್ಡಿಂದ ದುಡ್ಡು ಮಾಡೋದೇ ಶ್ರೀಮಂತರು.
ಅರ್ಥ ಆಗ್ತಾ ಇದೆನಾ? ದುಡ್ಡಿಂದ ದುಡ್ಡು ಮಾಡೋದೇ ಶ್ರೀಮಂತರು. ಒನ್ ಟೈಮ್ ದುಡ್ಡು ಬರ್ಲಿ ಅಂತ ಕಾಯ್ತಿರ್ತಾರವ್ರು. ಒನ್ ಟೈಮ್ ದುಡ್ಡು ಬಂತ, ಆ ದುಡ್ಡು 1 ಕೋಟಿ ಬಂತ, ಅದನ್ನ 100 ಕೋಟಿ ಮಾಡೋದು ಶ್ರೀಮಂತರಿಗೆ ಗೊತ್ತು. ಅರ್ಥ ಆಗ್ತಿದೆನಾ? ಸೊ ರೂಲ್ ನಂಬರ್ 4 ಏನು? 70, ರೂಲ್ ಆಫ್ 70. ಇದು ನಿಮ್ಮ ಎಕ್ಸ್ಪೆನ್ಸಸ್ ನ ಡಬಲ್ ಮಾಡ್ಲಿಕ್ಕೋಸ್ಕರ ಈ ಕ್ಯಾಲ್ಕುಲೇಷನ್ ಗೆ ಯೂಸ್ ಆಗುತ್ತೆ. ರೂಲ್ ನಂಬರ್ 5, ಇವತ್ತಿನ ಲಾಸ್ಟ್ ರೂಲ್ ಏನಂತಂದ್ರೆ 4% ವಿಡ್ರಾಲ್ ರೂಲ್. 4% ವಿಡ್ರಾಲ್ ರೂಲ್. ಡಿಯರ್ ಫ್ರೆಂಡ್ಸ್, ಇದು ಒಂದು ಅಮೇಸಿಂಗ್ ಆಗಿರ್ತಕ್ಕಂಥ ರೂಲ್. ನನಗೆ ತುಂಬಾ ಇಷ್ಟ ಈ ರೂಲ್. ಯಾಕಂದ್ರೆ ಇದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೋಸ್ಕರ ತುಂಬಾ ನನಗೆ ಮಜಾ ಬರುತ್ತೆ. ಗಮನ ಕೊಟ್ಟು ಕೇಳಿ. 4% ವಿಡ್ರಾಲ್ ರೂಲ್. ಫಾರ್ ಎಕ್ಸಾಂಪಲ್, ನೀವು ರಿಟೈರ್ಮೆಂಟ್ ಏಜ್ಗೆ ಬಂದ್ಬಿಟ್ಟಿದ್ದೀರಾ, ಆರ್ ನಿಮಗೆ ರಿಟೈರ್ಮೆಂಟ್ ಬೇಕು. ಈಗ ಟ್ರೆಂಡ್ ನಡೀತಾ ಇದೆ, 40 ವರ್ಷ ಆದ್ಮೇಲೆ ನಾನು ಕೆಲಸ ಮಾಡಲ್ಲಪ್ಪ, 40 ವರ್ಷದಲ್ಲೇ ನಾನು ರಿಟೈರ್ಮೆಂಟ್ ಆಗ್ಬೇಕು, 60 ವರ್ಷವರೆಗೂ ನಾನು ಜಾಬ್ ಮಾಡಲ್ಲ, ಅವ್ರ 60 ವರ್ಷವರೆಗೂ ನಾನು ಕಷ್ಟ ಪಡಲ್ಲ, 40 ವರ್ಷದಲ್ಲೇ ನಾನು ರಿಟೈರ್ಮೆಂಟ್ ಆಗ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ತುಂಬಾ ಜನ. ಸರ್, ಇಫ್ ನಿಮಗೆ 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ಖರ್ಚು ಬೇಕು, ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ನಿಮಗೆ 5 ಲಕ್ಷ ರೂಪಾಯಿ 1 ವರ್ಷಕ್ಕೆ ಬೇಕು ಅಂತಂದ್ರೆ, ನೀವು ಬ್ಯಾಂಕ್ ಅಲ್ಲಿ ಇರ್ಲಿ, ಎಲ್ಲಾದ್ರೂ ಒಂದ್ ಕಡೆ FD ಅಲ್ಲಿ ಇರ್ಲಿ, ಎಲ್ಲಾದ್ರೂ ಒಂದ್ ಕಡೆ ನೀವು ಸೇಫ್ ಝೋನ್ ಅಲ್ಲಿ ನಿಮ್ಮ ದುಡ್ಡು ಇಡಬೇಕು ಅಂತಂದ್ರೆ, ನೀವು ಪ್ರತಿ ವರ್ಷ 5 ಲಕ್ಷ ರೂಪಾಯಿ ನಿಮಗೆ ಇಂಟ್ರೆಸ್ಟ್ ಬರಬೇಕು, ನಿಮ್ಮ ಮನೆ, ನಿಮ್ಮ ಫ್ಯಾಮಿಲಿ ಈಸಿಯಾಗಿ ಹಾಯಾಗಿ ನಡಿಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು? ಈ 4% ವಿಡ್ರಾಲ್ ರೂಲ್ ನ ಅರ್ಥ ಮಾಡ್ಕೋಬೇಕು. ಈಗ ನಾನು ನಿಮಗೆ ಹೇಳ್ತೀನಿ ಕೇಳಿ. 4% ಅಂತಂದ್ರೆ ನಿಮಗೆ 4% ದುಡ್ಡು ಎವ್ರಿ ಇಯರ್ ಬರಬೇಕು ಅಂತಂದ್ರೆ ಎಷ್ಟು ದುಡ್ಡು ನೀವು ಬ್ಯಾಂಕ್ ಅಲ್ಲಿ ಇಡಬೇಕಾಗುತ್ತೆ, ಎಷ್ಟು ದುಡ್ಡು ನೀವು FD ಮಾಡಬೇಕಾಗುತ್ತೆ, ಎಷ್ಟು ದುಡ್ಡನ್ನ ನೀವು ಇನ್ವೆಸ್ಟ್ಮೆಂಟ್ ವೇ ನಲ್ಲಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ವರ್ಷಕ್ಕೆ 5 ಲಕ್ಷ ಬೇಕು ಅಂತಂದ್ರೆ 5 ವರ್ಷ ಇಂಟು 25 ಟೈಮ್ ಅಂದ್ರೆ 5 ಲಕ್ಷ ಇಂಟು 25 ಟೈಮ್ ಮೀನ್ಸ್ 5 lakh rupees ಇಂಟು 25 ಟೈಮ್ಸ್ ಅಂದ್ರೆ 1,25,00,000 ರೂಪಾಯಿ, 1,25 lakh rupees ನೀವು ಎಲ್ಲಾದ್ರೂ ಒಂದು ಕಡೆ ಸೇವ್ ಮಾಡಿದ್ರೆ ಅಲ್ಲಿಂದ ವರ್ಷಕ್ಕೆ 4% ಬಡ್ಡಿ ನಿಮಗೆ ಸಿಗ್ತಾ ಇದ್ರೆ 5 ಲಕ್ಷ ರೂಪಾಯಿ ವರ್ಷಕ್ಕೆ ನಿಮ್ಮ ಅಕೌಂಟ್ಗೆ ಬರುತ್ತೆ. ಇನ್ನೊಂದು ಟೈಮ್ ಹೇಳ್ತೀನಿ ಕೇಳಿ. 1,25,00,000 ನೀವು ಎಲ್ಲಾದ್ರೂ ಯಾವ್ದಾದ್ರೂ ಬ್ಯಾಂಕ್ ಅಲ್ಲೋ FD ಅಲ್ಲೋ ಮಾಡಿದ್ರೆ ಅಲ್ಲಿಂದ ಆವರೇಜ್ ಆಗಿ 4% ಕೂಡ ನಿಮಗೆ ಇಂಟ್ರೆಸ್ಟ್ ವರ್ಷಕ್ಕೆ ಸಿಗ್ತಾ ಇದ್ರೆ ನಿಮಗೆ 5 ಲಕ್ಷ ರೂಪಾಯಿ ವರ್ಷಕ್ಕೆ ಸಿಗುತ್ತೆ. ಇಫ್ ನೀವು 1,25,00,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಅರ್ಥ ಆಗ್ತಾ ಇದೆನಾ? ನೀವು 1,25,00,000 ರೂಪಾಯಿ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಲ್ಲಿಂದ 4% ಬಡ್ಡಿ ವರ್ಷಕ್ಕೆ ನಿಮಗೆ ಸಿಗ್ತಾ ಇದ್ರೆ ನೀವು 4% ಅದರದ್ದು ವಿಡ್ರಾ ಮಾಡಿಕೊಂಡ್ರೆ ನಿಮಗೆ 5 ಲಕ್ಷ ರೂಪಾಯಿ ಪ್ರತಿ ವರ್ಷ ಸಿಗುತ್ತೆ. ಅಂಡ್ ಲೈಫ್ ಟೈಮ್ ಎವ್ರಿ ಇಯರ್ 5 lakh rupees ನೀವು ವಿಡ್ರಾ ಮಾಡ್ಕೋಬಹುದು. ಅರ್ಥ ಆಗ್ತದೇನಾ? ಸೊ ಇದ್ರದ್ದು ಇನ್ನ ತುಂಬಾ ರೂಲ್ಸ್ ಇದಾವೆ. ನಾನು ಬರ್ತಕ್ಕಂತ ಪಾರ್ಟ್ಸ್ ಅಲ್ಲಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮಗೆ ಗೊತ್ತಿರ್ತಕ್ಕಂಥ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್, ಟೀಮ್ ಮೆಂಬರ್ಸ್ ಹತ್ರ ಇದನ್ನ ಶೇರ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ 2 ಇಲ್ಲ, ಒಂದು ಎಜುಕೇಶನ್ ಇಲ್ಲ, ಇನ್ನೊಂದು ಸಿಸ್ಟಮ್ ಇಲ್ಲ. ಏನೇನ್ ಬೇಡ ಅದೆಲ್ಲ ಕಲಿಸ್ತಾರೆ, ಏನ್ ಬೇಕು ಅದೇ ಕಲಿಸಲ್ಲ. ದಟ್ಸ್ ದ ಪ್ರಾಬ್ಲಮ್ ಡಿಯರ್ ಫ್ರೆಂಡ್ಸ್. ಆಕ್ಚುಲಿ ಏನಂತಂದ್ರೆ 1ನೇ ತರಗತಿಯಿಂದ PhD ಮಾಡೋವರೆಗೂ ಕೂಡ ದುಡ್ಡಿನ ವ್ಯಾಲ್ಯೂ ಏನು, ದುಡ್ಡು ಮ್ಯಾನೇಜ್ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವ ಸ್ಕೂಲ್, ಯಾವ ಕಾಲೇಜಲ್ಲೂ ಕೂಡ ಓದಿಸಲ್ಲ ಭಾರತ ದೇಶದಲ್ಲಿ. ದಿಸ್ ಇಸ್ ದ ಪ್ರಾಬ್ಲಮ್. ಸೊ ಅದರಿಂದ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಮಗೆ ಬಂದಿರತಕ್ಕಂತ 100 ರೂಪಾಯಲ್ಲಿ ನಾವು 90 ರೂಪಾಯಿ ಉಡಾಯಿಸ್ತಾ ಇದೀವಿ, 10 ರೂಪಾಯಿ ಎಲ್ಲ ಒಂದ್ ಕಡೆ ಇಡ್ತಾವಿ. ಅದೇ 10 ರೂಪಾಯಿ ಕೂಡ ಏನೋ ಒಂದು ಎಮರ್ಜೆನ್ಸಿ ಬಂದಾಗ ಖಾಲಿ ಆಗ್ತಾ ಇದೆ. ದುಡ್ಡಿಂದ ದುಡ್ಡು ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ನಾಲೆಜ್ ಇಲ್ಲ. ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸಲೆಂಟ್ ಆಗಿರ್ತಕ್ಕಂಥ ನಾಲೆಜ್ ಕೊಡ್ತೀನಿ. ನೋಡ್ತಾ ಇರಿ, ಪಾರ್ಟ್ 2 ಬರುತ್ತೆ. ಇನ್ನ 6 ಎಕ್ಸ್ಟ್ರಾ ರೂಲ್ಸ್ ಅನ್ನ ತಗೊಂಡ್ ಬಂದು ನಿಮ್ ಮುಂದೆ ನಾನು ಇಡ್ತೀನಿ. ಸೊ ನಿಮಗೆ ಏನಾದ್ರೂ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿಸಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರ್ತಕ್ಕಂಥ ನಂಬರ್ ನ ನೀವು ಕಾಂಟ್ಯಾಕ್ಟ್ ಮಾಡಿ 1 hour 2 hours ಆ ವ್ಯಕ್ತಿ ಹತ್ರ ಕೂತ್ಕೊಳ್ಳಿ. 100% ಆ ವ್ಯಕ್ತಿ ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ಲಾನಿಂಗ್ ಹೇಳ್ಕೊಡ್ತಾರೆ. ಆ ಪ್ಲಾನಿಂಗ್ ಅನ್ನ ಫಾಲೋ ಮಾಡಿ ನಿಮ್ಮ ದುಡ್ಡನ್ನ ಇನ್ಫ್ಲೇಷನ್ ಗೆ ಬೀಟ್ ಮಾಡೋ ಲೆವೆಲ್ಗೆ ಗ್ರೋ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಗಾಡ್ ಬ್ಲೆಸ್ ಯು ಆಲ್. ವಿಶ್ ಯು ವೆಲ್ತ್ ರಾಕ್ ಆನ್. ಥ್ಯಾಂಕ್ ಯು.